ಇನ್ನು ಮೈಸೂರಲ್ಲಿ ಸೆರೆ ಸಿಕ್ಕಿದ್ದಂತಹ 4 ಹುಲಿಮರಿಗಳು ಮೃತಪಟ್ಟಿವೆ. ಹುಣಸೂರಿನ ಗೌಡನಕಟ್ಟೆ ಬಳಿ ಹುಲಿಮರಿಗಳು ಸೆರೆ ಸಿಕ್ಕಿದ್ವು. ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರದಲ್ಲಿದ್ವು ಈ ಹುಲಿಮರಿಗಳು. ಆದರೆ ಈಗ ಸಾವನ್ನಪ್ಪಿವೆ. ಹೀಗಾಗಿ ಹುಲಿಮರಿಗಳ ಸಾವಿನ ಬಗ್ಗೆ ಈಗ ತನಿಖೆಯಾಗಬೇಕಾಗಿದೆ. ಟಿವಿ9ಗೆ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಆಹಾರ ಸೇವಿಸದೆ ಅಸ್ವಸ್ಥಗೊಂಡಿದ್ವು ಈ ಹುಲಿಮರಿಗಳು, ಮೃತಪಟ್ಟಿವೆ. ಈಗ ಪಶುವೈದ್ಯರಿಂದ 4 ಹುಲಿಮರಿಗಳ ಮರಣೋತ್ತರ ಪರೀಕ್ಷೆ, ಮರಿಗಳ ಅಂಗಾಂಗವನ್ನ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದ್ದು, ವರದಿ ಬಂದ ಮೇಲೆ ಈ ಮರಿಗಳ ಸಾವಿಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗುತ್ತೆ. ಸೆರೆ ಹಿಡಿಯೋ ವೇಳೆ ಏನಾದರೂ ಸಮಸ್ಯೆ ಆಯ್ತಾ, ಗಾಯಗೊಂಡಿದ್ವಾ, ಯಾವ ಕಾರಣಕ್ಕಾಗಿ ಈ ಹುಲಿಮರಿಗಳು ಮೃತಪಟ್ಟಿರೋದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗಬೇಕಾಗಿದೆ. ತಾಯಿಯಿಂದ ದೂರವಾಗಿದ್ದಂತಹ ಮರಿಗಳು ಆಹಾರ ಇಲ್ಲದೆ ಬಳಲಿದ್ವು. ಸೆರೆ ಹಿಡಿದ ಬಳಿಕ ಸೂಕ್ತ ಚಿಕಿತ್ಸೆಗಾಗಿ ಪುನರ್ವಸತಿ ಕೇಂದ್ರಕ್ಕೆ ಅದನ್ನ ರವಾನಿಸಲಾಗಿತ್ತು. ಗೌಡನಕಟ್ಟೆಯ ಹೊಲದಲ್ಲಿ ತಾಯಿ ಮರಿ ಹುಲಿಗಳು ಪ್ರತ್ಯಕ್ಷ ಆಗಿದ್ವು. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರಾಮ್, ಸೆರೆ ಸಿಕ್ಕಂತಹ ಹುಲಿಮರಿಗಳು ಮೃತಪಡುತ್ತವೆ ಅಂತಂದ್ರೆ ಮೇಲ್ನೋಟಕ್ಕೆ ಏನ್ ಕಾರಣ ಕಂಡು ಬರ್ತಾ ಇದೆ? ಈಗ ಯಾವ ರೀತಿಯಲ್ಲಿ ತನಿಖೆ ಸಾಗ್ತಾ ಇದೆ? ಪ್ರತಿಮಾ, ನಿಜಕ್ಕೂ ಇದು ಅತ್ಯಂತ ನೋವಿನ ಸಂಗತಿ. ಈ ಒಂದು ಹುಲಿಮರಿಗಳ ಸಾವಿಗೆ ಪ್ರಮುಖವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಆ ಸೆರೆ ಸಿಕ್ಕಂತಹ ಸ್ಥಳದ ಸ್ಥಳೀಯರು ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನವೆಂಬರ್ 28ರಂದು ತಾಯಿ ಹುಲಿಯನ್ನ ಸೆರೆ ಹಿಡಿಯಲಾಗ್ತದೆ. ಅದಾದ 2 ದಿನಗಳ ನಂತರ 30ನೇ ತಾರೀಕು ಈ 4 ಹುಲಿಮರಿಗಳನ್ನ ಸೆರೆ ಹಿಡಿಯಲಾಗಿರುತ್ತೆ. ಅಂದ್ರೆ ಡ್ರೋನ್ ಕ್ಯಾಮೆರಾ ಮುಖಾಂತರವಾಗಿ ತಾಯಿ ಮತ್ತೆ ಮರಿ ಹುಲಿಗಳು ಇರುವುದನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿರ್ತಾರೆ. 28 ಮತ್ತೆ 30ರ ನಡುವಿನ 2 ದಿನಗಳ ಕಾಲ ಇಲ್ಲಿರುವಂತಹ 4 ಹುಲಿಮರಿಗಳು ಸಾಕಷ್ಟು ಚಿಕ್ಕ ಮರಿಗಳಾಗಿದ್ದಾವೆ. ಅವುಗಳಿಗೆ ಬೇಟೆಯಾಡೋದಕ್ಕೂ ಸಹ ಸಾಧ್ಯವಾಗೋದಿಲ್ಲ. ಮತ್ತೆ ಆ ಸ್ಥಳದಲ್ಲಿ ಯಾವುದೇ ಆಹಾರ ಸಿಗೋದಿಲ್ಲ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರ್ತದೆ. ಹೀಗಾಗಿ 28ನೇ ತಾರೀಕೇನು ಆ ಹುಲಿಯನ್ನ ಸೆರೆ ಹಿಡಿತಾರೆ. ಆ ಹುಲಿಯನ್ನ ದೊಡ್ಡ ಕೇಜ್ ನಲ್ಲಿ ಅದೇ ಸ್ಥಳದಲ್ಲಿ ಇಟ್ಟಿದ್ರೆ ತಕ್ಷಣ 4 ಹುಲಿಮರಿಗಳು ಸಹ ತಾಯಿಯನ್ನ ಹುಡ್ಕೊಂಡು ಬರ್ತಾ ಇದ್ವು. 4 ಹುಲಿಮರಿಗಳು ಮತ್ತು ತಾಯಿಯನ್ನ ಒಟ್ಟಿಗೆ ಸೆರೆ ಹಿಡ್ಕೊಂಡು ತೆಗೆದುಕೊಂಡು ಬಂದಿದ್ರೆ ಈ ರೀತಿಯಾದಂತ ಅನಾಹುತ ಆಗ್ತಾ ಇರಲಿಲ್ಲ. ಮತ್ತೆ ಇದರ ಜೊತೆಗೆ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ತಾವು ಭಾವಚಿತ್ರದಲ್ಲಿ ಗಮನಿಸಬಹುದು, ಸ್ಥಳೀಯರು ಸಹಕಾರವನ್ನ ಖಂಡಿತವಾಗಿಯೂ ನೀಡಬೇಕು. ಆದ್ರೆ ಹುಲಿ ಸೆರೆ ಸಿಕ್ಕ ನಂತರ ಅವುಗಳನ್ನು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಸಂರಕ್ಷಣೆ ಮಾಡಿ ತೆಗೆದುಕೊಂಡು ಬರಬೇಕು ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿರೋದಿಲ್ಲ. ಹೀಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಆ ಜವಾಬ್ದಾರಿಯನ್ನ ಕೊಡಬೇಕಾಗಿತ್ತು. ಆದ್ರೆ ದೃಶ್ಯಗಳಲ್ಲಿ ತಾವು ನೋಡ್ತಾ ಇರಬಹುದು, ಅಲ್ಲಿರುವಂತಹ ಸ್ಥಳೀಯರು ಆ ಹುಲಿಮರಿಯನ್ನ ಇಟ್ಕೊಂಡು ಕತ್ತನ್ನ ಇಸ್ಕುವಂಥದ್ದು, ಕಾಲನ್ನ ಎಳೆಯುವಂಥದ್ದು, ಈ ರೀತಿ ಕೀಟಲೆಗಳನ್ನ ಮಾಡಿ ಅವುಗಳನ್ನ ಸಂರಕ್ಷಣೆ ಮಾಡಿದ್ದಾರೆ. ಇದಾದ ನಂತರ ಮೈಸೂರಿನ ಕೂರ್ಗಳ್ಳಿಯ ಒಂದು ಪ್ರದೇಶಕ್ಕೆ ಕರ್ಕೊಂಡು ಬಂದು ಅಲ್ಲಿ ಪುನರ್ವಸತಿ ಕೇಂದ್ರದಲ್ಲಿ ಇಟ್ಟಿದ್ರು ಸಹ ಅಲ್ಲೂ ಆಹಾರವನ್ನ ಅವುಗಳು ಸರಿಯಾಗಿ ಸೇವಿಸೋದಿಲ್ಲ. ಯಾಕಂದ್ರೆ ತಾಯಿ ಹುಲಿಯಿಂದ ಬೇರ್ಪಟ್ಟ ನಂತರ ಅವಳಿಗೆ ಯಾವ ರೀತಿಯಾಗಿ ಇರ್ಬೇಕು ಅಂತ ಹೇಳಿ ತಾಯಿನೂ ಕಲ್ತಿರ್ಲಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಚಿಕಿತ್ಸೆ ನೀಡಿದ್ರು ಸಹ ಅದು ಫಲಕಾರಿಯಾಗದೆ 4 ಹುಲಿಮರಿಗಳು ಸಾವನ್ನಪ್ಪಿದ್ದಾರೆ. ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಪಾಠವಾಗಬೇಕು. ಯಾಕಂದ್ರೆ ತಾಯಿ ಮತ್ತೆ ಹುಲಿ ಎರಡೂ ಇದ್ದಂತಹ ಸಂದರ್ಭದಲ್ಲಿ ಎರಡನ್ನೂ ಬೇರ್ಪಡಿಸಿದ್ರೆ ಖಂಡಿತವಾಗಿಯೂ ಹುಲಿಮರಿಗಳು ಬದುಕೋದಿಲ್ಲ. ಅದು ಗೊತ್ತಿದ್ರೂ ಸಹ ಈ ರೀತಿಯಾಗಿ ಮಾಡಿದ್ದು ಈ 4 ಹುಲಿಮರಿಗಳ ಸಾವಿಗೆ ಕಾರಣ ಆಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಮ್ ತಮ್ಮ ಮಾಹಿತಿಗೆ.